ರಾಜ್ಯ ಸರ್ಕಾರ ರೈತರ ಹಿತ ಕಾಯುವ ಕೆಲಸ ಮಾಡಲಿ. ಮಳವಳ್ಳಿ ಪಟ್ಟಣದಲ್ಲಿ ಮಾಜಿ ಉಪಮುಖ್ಯಮಂತ್ರಿಗಳಾದ ಅಶ್ವಥ್ ನಾರಾಯಣ್ ಹೇಳಿಕೆ. ಮಳವಳ್ಳಿ ಪಟ್ಟಣಕ್ಕೆ ಖಾಸಗಿ ಕಾರ್ಯಕ್ರಮ ನಿಮಿತ್ತ ಶುಕ್ರವಾರ ಆಗಮಿಸಿದ ಮಾಜಿ ಉಪಮುಖ್ಯಮಂತ್ರಿಗಳಾದ ಅಶ್ವಥ್ ನಾರಾಯಣ್ ಅವರನ್ನು ಮಳವಳ್ಳಿ ಪಟ್ಟಣದಲ್ಲಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಡಗರ ಸಂಭ್ರಮದಿಂದ ಬರಮಾಡಿಕೊಂಡು ಅಭಿನಂದಿಸಿ ಗೌರವಿಸಿದ ನಂತರ ಸುದ್ದಿಗಾರರನ್ನುದ್ದೇಶಿಸಿ ಮಾತನಾಡಿದ ಅವರು, ಸರ್ಕಾರ ರೈತ ವಿರೋಧಿಯಾಗದೆ ಅಭಿವೃದ್ಧಿಯೊಂದಿಗೆ ರೈತರ ಹಿತ ಕಾಯುವ ಕೆಲಸ ಮಾಡಬೇಕಿದೆ ಎಂದರು. ಬಿಡದಿ ಟೌನ್ಶಿಪ್ ವಿಷಯದಲ್ಲಿ ಸರ್ಕಾರ ಮೊದಲು ರೈತರ ರಕ್ಷಣೆ ಮಾಡುವುದು ಕರ್ತವ್ಯವಾಗಿದೆ. ಈ ವಿಷಯದಲ್ಲಿ ಸರ್ಕಾರ ರೈತರ ಹಿತವನ್ನು ಕಾಯಬೇಕು ಹಾಗೂ ಅಭಿವೃದ್ಧಿಯನ್ನು ಮಾಡುವತ್ತ ರೈತ ವಿರೋಧಿಯಾಗದೆ ರೈತರ ವಿಶ್ವಾಸ ಗಳಿಸಿಕೊಂಡು ಅಭಿವೃದ್ಧಿಪಡಿಸಲಿ ಎಂದು ಅವರು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಕಿವಿ ಮಾತು ಹೇಳಿದರು. ವಿಶೇಷ ವರದಿ ಮಾಗನೂರು ಎಂ. ಶಿವಕುಮಾರ್, ಮಾಮರ ಮೀಡಿಯಾ, ಮಳವಳ್ಳಿ. ವಿಶ್ವಾಸಕ್ಕೆ ತೊಗೊಳ್ಳೋಂಥದ್ದಾಗಬೇಕು, ರೈತರ ಹಿತ ಕಾಪಾಡುವಂಥದ್ದಾಗಬೇಕು. ಆ ರೈತರನ್ನು ಕಾಪಾಡಿ ಅದನ್ನ ರಕ್ಷಣೆ ಮಾಡುವಂಥದ್ದು ಸರ್ಕಾರದ ಕರ್ತವ್ಯ. ಈ ದಿಕ್ಕಲ್ಲಿ ಆ ಜಿಲ್ಲೆಯವರೇ ಆಗಿರುವಂಥ ಮುಖ್ಯಮಂತ್ರಿಯವರು ಅವ್ರ ಹಿತವನ್ನು ಕಾಪಾಡಬೇಕು ಅಂತ ನಾನು ಒತ್ತಾಯವನ್ನು ಮಾಡ್ತೀನಿ. ಅಭಿವೃದ್ಧಿನೂ ಬೇಕು, ರೈತರು ಹಿತನೂ ಬೇಕು. ಹಾಗಾಗಿ ಎಲ್ಲವನ್ನೂ ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡುವಂಥದ್ದಾಗಬೇಕು, ಅವ್ರ ಜೊತೆ ಮಾತುಕತೆ ಮಾಡುವಂಥದ್ದಾಗಬೇಕು, ವಿಶ್ವಾಸಕ್ಕೆ ತಗೊಳ್ಳುವಂಥದ್ದಾಗಬೇಕು. ಸೊ ಈ ಪ್ರಯತ್ನವನ್ನು ಮುಖ್ಯಮಂತ್ರಿಗಳು ಈ ಹೊಸದಾಗಿ ಆಗಿದ್ದಾರೆ. ಹಾಗಾಗಿ ಜನರು ವಿಶ್ವಾಸ ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಜನ ವಿರೋಧಿ ಆಗಿರಬಾರ್ದು, ರೈತ ವಿರೋಧಿ ಆಗಿರಬಾರ್ದು ಅನ್ನೋದು ನನ್ನ ಕಿವಿ ಮಾತು. ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು, ನಮ್ಮೆಲ್ಲ ನಾಯಕರು ಆರ್ಥಿಕ ಸ್ವಾಗತವನ್ನು ಕೊಟ್ಟಿದ್ದಾರೆ. ಅವ್ರ ಜೊತೆ ಯಾವಾಗಲೂ ನಾನು ಒಡನಾಟ ಇಟ್ಕೊಂಡು ಈ ಭಾಗದಲ್ಲೆಲ್ಲ ಓಡಾಡ್ತಿರ್ಬೇಕಾದ್ರೆ ನನಗೆ ಸ್ಫೂರ್ತಿ, ಅವರ ಬೆಂಬಲ, ಅವರ ಮಾರ್ಗದರ್ಶನ, ಅವರ ಸಹಕಾರ ಶಕ್ತಿ ತುಂಬುವಂಥದ್ದಾಗುತ್ತೆ. ಯಾವಾಗಲೇ ಮಳವಳ್ಳಿ ಭೇಟಿ ಕೊಡುವಂಥದ್ದು ನನ್ನ ಭಾಗ್ಯ ಅಂದ್ಕೊಳ್ತೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಳಿಗಾಗಿ ಮಾಮರ ನ್ಯೂಸ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.